ಹಿಂದೂಗಳ ದಾಳಿಯಿಂದ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಹಾಳಾಗಿರುತ್ತದೆ. ಆದರೆ ಇದನ್ನು ಮುಸ್ಲಿಮರೇ ರಕ್ಷಿಸಿರ್ತಕ್ಕಂತಹ ರೋಚಕ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ಶೃಂಗೇರಿಯ ಶಾರದಾಂಬಾ ದೇವಾಲಯವೇ ಒಂದು ವಿಶೇಷವಾಗಿರತಕ್ಕಂತಹ ದೇವಸ್ಥಾನವಾಗಿದೆ. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಸ್ಥಾಪನೆಗೊಳಗಾಗಿ ಈ ಒಂದು ದೇವಸ್ಥಾನ ಶೃಂಗೇರಿಯ ಶಾರದಾ ಪೀಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಒಂದು ದೇವಸ್ಥಾನದ ಮೇಲೆ ಮರಾಠರು ಆಕ್ರಮಣವನ್ನು ಮಾಡಿ ಈ ಒಂದು ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನು ಮರಾಠರನ್ನು ಹಿಮ್ಮೆಟ್ಟಿಸಿ ಈ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಅಲ್ಲಿರುವ ಶ್ರೀಗಳಿಗೆ ಮತ್ತು ಮಠಕ್ಕೆ ಹಣದ ಸಹಾಯವನ್ನು ಮಾಡಿ ಶ್ರೀಗಳನ್ನು ಗೌರವಿಸಿ ಅವರಿಗೆ ಸಹಾನುಭೂತಿ ಪತ್ರವನ್ನು ಬರೆದಿರ್ತಕ್ಕಂತಹ ವಿಶೇಷ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ಶೃಂಗೇರಿಯ ಶಾರದಾ ದೇವಿಯ ದೇವಾಲಯವಾಗಿದೆ. ಈ ಒಂದು ದೇವಾಲಯವನ್ನು 8ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿರುತ್ತದೆ. ಈ ಒಂದು ದೇವಾಲಯವು ಅದ್ಭುತ ಇತಿಹಾಸವನ್ನು ಹೊಂದಿದೆ. ಮೂಲತಃ ಇದು ಆದಿಶಂಕರಾಚಾರ್ಯರಿಂದ ಶ್ರೀಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ದೇವಿಯನ್ನು ಮೂರ್ತಿಯನ್ನು ಶಂಕರಾಚಾರ್ಯರು ಮಾಡಿ ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ. ಯಾವುದೇ ಆಡಂಬರವಿಲ್ಲದೆ ಇದೊಂದು ಪವಿತ್ರ ದೇವಸ್ಥಾನವಾಗಿತ್ತು. ಈ ಒಂದು ದೇವಾಲಯ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟು ನಂತರ ಇದನ್ನು ಶ್ರೀ ಭಾರತೀ ಕೃಷ್ಣ ತೀರ್ಥರು ಮತ್ತು ವಿದ್ಯಾರಣ್ಯರು ಸೇರಿ ಕೇರಳ ಶೈಲಿಯಲ್ಲಿ ಈಗ ಅಲ್ಲಿದ್ದಂತಹ ಮರದ ಒಂದು ಶ್ರೀಗಂಧದ ಮರದ ಮೂರ್ತಿಯ ಬದಲಾಗಿ ಬಂಗಾರದ ವಿಗ್ರಹವನ್ನು ಬದಲಾಯಿಸಿದರು. ನಂತರ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀಯರು ಗರ್ಭಗುಡಿಯ ಸುತ್ತಲೂ ಹೊಳಪುಳ್ಳ ಗ್ರಾನೈಟ್ ಗೋಡೆಗಳೊಂದಿಗೆ ಪ್ರಸ್ತುತ ರಚನೆಯನ್ನು ಗ್ರಾನೈಟ್ನಿಂದ ನಿರ್ಮಿಸಿದರು ಮತ್ತು ಚಂದ್ರಶೇಖರ್ ಭಾರತೀಯವರು ಮೇ 1916ರಲ್ಲಿ ಹೊಸ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು. ಈ ಒಂದು ದೇವಸ್ಥಾನದಲ್ಲಿ ಮಹಾಮಂಟಪ, ದುರ್ಗಾ, ರಾಜೇಶ್ವರಿ, ದ್ವಾರಪಾಲಕರು ಮತ್ತು ದೇವಿಯಂತಹ ಅನೇಕ ದೇವಾನುದೇವತೆಗಳ ವಿಗ್ರಹಗಳನ್ನು ಕಲ್ಲಿನಲ್ಲಿ ಬೃಹತ್ ಕಂಬಗಳನ್ನು ಕೆತ್ತಿಸಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅತ್ಯುನ್ನತ ಪರಿಶುದ್ಧತೆ, ಅತ್ಯುನ್ನತ ಭಕ್ತಿ ಮತ್ತು ಅಪ್ರತಿಮ ಮಾಂತ್ರಿಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಆಚಾರ್ಯರು ನಿರಂತರ ಈ ದೇವಿಯನ್ನು ಇಲ್ಲಿ ಆರಾಧನೆ ಮಾಡುತ್ತಾ ಬಂದಿದ್ದಾರೆ. 1919ರಲ್ಲಿ ಪ್ರಸ್ತುತ ಜಗದ್ಗುರು ಶಂಕರಾಚಾರ್ಯ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿಯ ಶಾರದಾ ದೇವಿಗೆ 1 ಕೋಟಿ ರೂಪಾಯಿ ಚಿನ್ನದ ರಥವನ್ನು ಅರ್ಪಿಸಿದರು. ಜಗದ್ಗುರುಗಳ ಸುವರ್ಣ ಮಹೋತ್ಸವದ ಅಂಗವಾಗಿ ಶಾರದಾದೇವಿಯ ದೇವಾಲಯದ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ಬಾಗಿಲುಗಳನ್ನು ಸ್ಥಾಪಿಸಿ ಉದ್ಘಾಟಿಸಲಾಯಿತು. ಹೀಗೆ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳನ್ನು ಕಾಣುತ್ತಾ ಅತ್ಯುತ್ತಮ ಶಿಲ್ಪಕಲೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಅತ್ಯಂತ ವಿಶೇಷವಾಗಿ ವಿಜೃಂಭಿಸುತ್ತಾ ಈ ಒಂದು ದೇವಸ್ಥಾನವು ಇಂದು ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ದೇವಸ್ಥಾನವಾಗಿದೆ. ಹಾಗೆ ಇದೊಂದು ಶಕ್ತಿಪೀಠವಾಗಿದ್ದು ಈ ಒಂದು ಶಕ್ತಿಪೀಠದಲ್ಲಿ ಅನೇಕ ಪವಾಡಗಳು ನಡೆಯುತ್ತಲಿವೆ. ಈ ಒಂದು ಶಕ್ತಿಪೀಠದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆಯೇ ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತವೆ. ಇದೊಂದು ಸುಂದರವಾಗಿರ್ತಕ್ಕಂತಹ ಕರ್ನಾಟಕದ ಅತ್ಯುನ್ನತ ದೇವಸ್ಥಾನಗಳ ಪಟ್ಟಿಯಲ್ಲಿ ನಿಲ್ಲುವಂತಹ ಶೃಂಗೇರಿಯ ಈ ಒಂದು ಶಾರದಾ ಪೀಠವು ವಿಶೇಷವಾಗಿದೆ. ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂತಹ ಒಂದು ವಿಶೇಷ ಸಂಪ್ರದಾಯ ಈ ಒಂದು ಮಠದಲ್ಲಿ ನಡೆದು ಬಂದಿದೆ. ವಿಜಯದಶಮಿ, ಲಲಿತ ಪಂಚಮಿ, ಅಕ್ಷಯ ತೃತೀಯ ಹಾಗೂ ಗುರುವಾರ ಮತ್ತು ಮೂಲಾ ನಕ್ಷತ್ರದ ದಿನಗಳಂದು ಈ ಒಂದು ದೇವಸ್ಥಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತದೆ. 2.5 ವರ್ಷದಿಂದ 5 ವರ್ಷದ ವಯಸ್ಸಿನ ಒಳಗಿನ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವ ಪ್ರಕ್ರಿಯೆ ರೂಢಿಯಲ್ಲಿದೆ. ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿರ್ತಕ್ಕಂತಹ ಮಕ್ಕಳು ಮುಂದೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಒಂದು ಸ್ಥಾನವನ್ನು ಹೊಂದುತ್ತಾರೆ ಎನ್ನುವ ನಂಬಿಕೆ ನಮ್ಮ ನಾಡಿನ ಜನರದ್ದು. ಹಾಗಾಗಿ ಈ ಒಂದು ದಿನಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಆದಾಗ್ಯೂ ನಿತ್ಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪ್ರತಿನಿತ್ಯವೂ ಕೂಡ ಅಕ್ಷರಾಭ್ಯಾಸವನ್ನು ಮಾಡಿಸುವ ರೂಢಿಯು ಈಗ ದೇವಸ್ಥಾನದಲ್ಲಿ ಚಾಲ್ತಿಯಲ್ಲಿದೆ.
ಹೀಗೆ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ವಿಶೇಷವಾದ ವಿನ್ಯಾಸವನ್ನು ಹೊಂದಿರುವ ಶಾರದಾಂಬೆಯ ದೇವಸ್ಥಾನವು ಕರ್ನಾಟಕದಲ್ಲಿದೆ.